ಈಗ ಇಡ್ಲಿಗೆ ನೆನೆ ಹಾಕ್ತಾ ಇದ್ದೀನಿ. ಇದು 3 ಥರ 4 ಥರ ಇಡ್ಲಿ ಮಾಡ್ಬೋದು. ಅದರಿಂದ ಬರೀ ಉದ್ದಿನಬೇಳೆ ಮಾತ್ರ, ಉದ್ದಿನಬೇಳೆ, ಸಾಬುದಾನ, ಅವಲಕ್ಕಿ ಮತ್ತು ಮೆಂತ್ಯ ಒಂದು ಸ್ವಲ್ಪ ಅದಷ್ಟು ಮಾತ್ರ ನೆನೆ ಹಾಕ್ತಾ ಇದ್ದೀನಿ. ಸಾಬುದಾನ, ಇವಾಗ ಅವಲಕ್ಕಿ ಇದಿಷ್ಟು ಇವಾಗ ತೊಳೆದ್ಬಿಟ್ಟು ನೆನೆ ಹಾಕ್ತೀನಿ. ನೆನೆ ಹಾಕಿದಾಯಿತು. ಇನ್ನೊಂದು 2-3 ಅವರ್ಸ್ ಆದಮೇಲೆ ಗ್ರೈಂಡ್ ಮಾಡ್ತೀನಿ. ಇಡ್ಲಿ ಇದು ಇವಾಗ ಗ್ರೈಂಡ್ ಮಾಡಬೇಕು. ಇವಾಗ ಗ್ರೈಂಡ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಅಕ್ಕಿ ಇಲ್ಲ, ಬರೀ ಉದ್ದಿನಬೇಳೆ, ಮೆಂತ್ಯ, ಸಾಬುದಾನ ಆಮೇಲೆ ಅವಲಕ್ಕಿ ಅಷ್ಟೇ ಇರೋದು. ಇಡ್ಲಿ ಮಾಡೋಕ್ಕೆ ಒಂದು 3-4 ಅವರ್ಸ್ ಮುಂಚೆ ಅದಕ್ಕೆ ಅಕ್ಕಿ ರವೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಒಂದು ವೆರೈಟಿ. 2ನೇ ವೆರೈಟಿಗೆ ಬರೀ ಅಕ್ಕಿ ಹಿಟ್ಟು ಹಾಕ್ಕೊಂಡು, 3ನೇ ವೆರೈಟಿಗೆ ರಾಗಿ ಹಾಕ್ಕೊಂಡು, 4ನೇ ವೆರೈಟಿಗೆ ರವೆ ಹಾಕ್ಕೊಂಡು, 5ನೇ ವೆರೈಟಿಗೆ ಶಾವಿಗೆ ಇದೆಯಲ್ವ, ರೈಸ್ ಶಾವಿಗೆ, ಅದನ್ನು ಹಾಕ್ಕೊಂಡು, 6ನೇ ವೆರೈಟಿ ಸಾಬುದಾನನೇ ಹಾಕ್ಕೊಂಡು ಎಲ್ಲದನ್ನು ಸಪ್ರೇಟ್ ತೋರಿಸ್ತೀನಿ. ಸಾಬುದಾನ ಇಡ್ಲಿಗೆ ನೆನೆ ಹಾಕ್ತಾಯಿದ್ದೀನಿ. ತೊಳೆದ್ಬಿಟ್ಟು ಒಂದು ಸತಿ ನೀರಲ್ಲಿ ನೆನೆ ಹಾಕಿ ಒಂದು ಅರ್ಧ-ಮುಕ್ಕಾಲು ಗಂಟೆ ಇಟ್ಟರೆ ಸಾಕು, ಪರವಾಗಿಲ್ಲ, 1 ಅವರು ಮ್ಯಾಕ್ಸು. ಅದಕ್ಕೆ ಸ್ವಲ್ಪ ಡಿಲ್ ಲೀವ್ಸು, ಸಬ್ಬಕ್ಕಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಉಪ್ಪು, ಆಮೇಲೆ ಇಡ್ಲಿಗೆ ಗ್ರೈಂಡ್ ಮಾಡಿದ್ದೀನಲ್ಲ ಈ ಹಿಟ್ಟನ್ನ ಹಾಕ್ತಾಯಿದ್ದೀನಿ. ಹುಳಿ ಚೆನ್ನಾಗಿ ಬಂದಿದೆ. ಮಿಕ್ಸ್ ಮಾಡಿಬಿಟ್ಟು ಸಾಬುದಾನ ಇಡ್ಲಿ ಮಾಡೋದು. ಇಷ್ಟು ನೀರು ಹಾಕಿ ನೆನೆ ಹಾಕಿದ್ದೀನಿ. ಈಗ ಸಾಬುದಾನ ಕಟ್ ಮಾಡಿಬಿಟ್ಟು ಹಾಕ್ತೀನಿ. ಕೊತ್ತಂಬರಿ ಹಾಕಾಯಿತು, ಸಾಬುದಾನ ಆಯಿತು. ಇವಾಗ ಉಪ್ಪು ಒಂದು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಹಿಂಗೆ ಬೇಕು ಅಂದರೆ ಹಾಕ್ಕೋಬೋದು. ನಾನು ಒಂಚೂರು ಹಾಕ್ತಾಯಿದ್ದೀನಿ. ಇದಿಷ್ಟು ಇವಾಗ ಮಿಕ್ಸ್ ಮಾಡಿಬಿಟ್ಟು ಅದ್ರ ಜೊತೆಲಿ ಸ್ವಲ್ಪ ನೆನೆಗೆ ಇಡೋಣ. ಆಮೇಲೆ ಇಡ್ಲಿ ಹಿಟ್ಟು ಹಾಕೋದು. ಇಷ್ಟೇ ಸಾಕು. ಹಸಿಮೆಣಸಿನ್ಕಾಯಿ ಬೇಕು ಅನ್ನೋರು ಹಾಕ್ಕೋಬೋದು. ನಾನು ಹಾಕ್ತಿಲ್ಲ, ಯಾಕಂದರೆ ಸಾಂಬಾರಲ್ಲಿ ತಿಂತಾಯಿದ್ದೀವಿ ನಾವು, ಚಟ್ನಿ ಸಾಂಬಾರಲ್ಲಿ. ಸೊ ಅದಕ್ಕೆ ಹಾಕ್ತಾಯಿಲ್ಲ, ಬಾಯಿಗೆ ಸಿಕ್ಕತ್ತೆ ಅಂತ. ಶುಂಠಿ ಬೇಕಾದ್ರೂ ಹಾಕ್ಕೋಬೋದು, ನಾನು ಹಾಕ್ತಿಲ್ಲ. ಆದರೆ ಇವಾಗ ಇಡ್ಲಿ ಹಿಟ್ಟು ಹಾಕ್ತಾಯಿದ್ದೀನಿ. ಎರಡು ಕಪ್ಪಿಗೆ 1 ಕಪ್ಪಷ್ಟು. ಈಗ ಮಿಕ್ಸ್ ಮಾಡಬೇಕು. ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು 15 ನಿಮಿಷ ಇಟ್ಬಿಟ್ಟು ಇಡ್ಲಿ ಮಾಡ್ಬೋದು. ನೋಡಿ, ಈ ಥರ ಇರುತ್ತೆ ತಿಕ್ನೆಸ್ಸು. ಸೊ ಈಗ ಇನ್ನೊಂದು 15 ನಿಮಿಷ ಇಡ್ತೀನಿ. ಆಮೇಲೆ ಇದು ಇಡ್ಲಿ ಪಾತ್ರೆ ಇದೆಯಲ್ಲ, ಇಡ್ಲಿ ಪ್ಲೇಟ್ಸು, ಎಣ್ಣೆ ಹಚ್ಬಿಟ್ಟು ಹಾಕಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಎಣ್ಣೆ ಹಚ್ಚಿದಾಯಿತು. ಹಾಕಿದಾಗಿದೆ. ಈಗ ಅದನ್ನು ಪಾತ್ರೆಯಲ್ಲಿ ಇಡ್ತಾಯಿದ್ದೀನಿ. ಇದು ಇಡ್ಲಿ ಪಾತ್ರೆನೇ. ಇಪ್ಪತ್ತೈದು ನಿಮಿಷಕ್ಕೆ ಮೊಸರು ಹಾಕಿ ಇಡ್ತಾಯಿದ್ದೀನಿ ಕುಕ್ ಆಗೋಕ್ಕೆ. ಹಾಕಿದೆ. ಈಗ ಕೂಲ್ ಆಗೋಕ್ಕೆ ಸ್ವಲ್ಪ ಇಡಬೇಕು. ಆಫ್ ಮಾಡ್ತಾಯಿದ್ದೀನಿ ಸ್ಟವ್ನ. ಎಂಜಾಯ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಸಾಬುದಾನ ಇಡ್ಲಿ ಎಂಜಾಯ್ ಮಾಡಿ.
ಓಕೆ ಬಾಯ್.